ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಸುಸ್ವಾಗತ ನಮ್ಮ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ನ್ಯೂಸು ಮತ್ತು ನಿಮಗೆ ಯೂಸ್ಫುಲ್ ವಿಡಿಯೋ ಆಗಿದೆ. ಏನಪ್ಪ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಒಳ್ಳೆ ಸ್ಕೀಮ್ ತಂದಿದ್ದಾವೆ. ಸೊ ಯಾರಿಗೆಲ್ಲಪ್ಪ ಅಂತಂದರೆ ಯಾರೆಲ್ಲ ಪರಿಶಿಷ್ಟ ಪಂಗಡಗಳಲ್ಲಿ ಇದ್ದೀರಾ, ಸೊ ಯಾರೆಲ್ಲ ಎಸ್ ಟಿ ಕಾಸ್ಟ್ನಲ್ಲಿ ಇದ್ದೀರಾ, ಸೊ ಅವರಿಗೆಲ್ಲ ಒಂದು ಒಳ್ಳೆ ನ್ಯೂಸ್ ಅನ್ಕೋತೀನಿ. ಸೊ ಒಳ್ಳೆ ಯೂಸ್ಫುಲ್ ವಿಡಿಯೋ ಇದೆ. ಸೊ ವಿಡಿಯೋ ತಪ್ಪದೆ ನೋಡಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಯಾರೆಲ್ಲ ಪರಿಶಿಷ್ಟ ಪಂಗಡಗಳಲ್ಲಿದ್ದಾರಾ, ಸೊ ಅವರಿಗೆಲ್ಲ ಒಳ್ಳೊಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ. ಒಂದು 5 ರಿಂದ 6 ಸ್ಕೀಮ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಯೂಸ್ಫುಲ್ ಇದೆ ಈ ವಿಡಿಯೋ. ಸೊ ಆ 6 ಸ್ಕೀಮ್ ಯಾವುದಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಸಂಬಂಧಿಕರಿಗೆ ಶೇರ್ ಮಾಡಿ. ಯಾಕಂದರೆ ಈ ಚಾನಲಲ್ಲಿ ಎಲ್ಲ ಒಳ್ಳೆಯ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಸ್ಕೀಮು, ಸಬ್ಸಿಡಿ ಸ್ಕೀಮು ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಮತ್ತು ಯುವನಿಧಿ ಬಗ್ಗೆ ಮತ್ತು ಗೌರ್ಮೆಂಟ್ ಜಾಬ್ ಬಗ್ಗೆ ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ, ಓಕೆನಾ? ಎಲ್ಲರಿಗೂ ಶೇರ್ ಮಾಡಿ. ಸೊ ವಿಡಿಯೋನ ಮುಂದುವರೋಣ. ಸೊ ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕ್ಬೋದು, ನೋಡ್ಕೋಬೋದು. ಮೊದಲು ಯಾವ ಇಲಾಖೆಯಿಂದ ಬಂದಿದೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ ಯಾವ ಇಲಾಖೆ ಅಂದರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ಈ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗಳಿಂದ ಈ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಇದೊಂದು ನಿಗಮ, ಮತ್ತು ಕರ್ನಾಟಕದ ಮೇದಾರ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ. ಸೊ ಇವೆರಡು ನಿಗಮದಲ್ಲಿ ಯಾವೆಲ್ಲ ಕಾಸ್ಟ್ ಬರ್ತಲ್ಲ ಅವರೆಲ್ಲ ಈ ಎಲ್ಲ ಸ್ಕೀಮ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು, ಓಕೆನಾ? ಸೊ ಇದರಲ್ಲಿ ಯಾವುದೆಲ್ಲ ಕಾಸ್ಟ್ ಇದರ ಅವರೆಲ್ಲ ಅಪ್ಲೈ ಮಾಡ್ಬೋದು. ಮತ್ತೊಂದು ಏನಪ್ಪ ಅಂತಂದರೆ ಎಷ್ಟು ಸ್ಕೀಮ್ ಇದ್ದಾವೆ, ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು 2025 ಮತ್ತು 2026ನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗೆ ಅರ್ಜಿ ಆಹ್ವಾನ. ಸೊ 2025 ಮತ್ತು 2026 ಸಾಲಿನಲ್ಲಿ ಈ ಅರ್ಜಿಗಳನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಮೊದಲನೇದು ಏನಪ್ಪ ಅಂತಂದರೆ ಭೂ ಒಡೆತನ ಯೋಜನೆ. ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಸೊ ಯಾರಿಗೆ ಭೂಮಿ ಇಲ್ಲ ಅವರಿಗೂ ಕೂಡ ಖರೀದಿ ಮಾಡಿ ಕೊಡುತ್ತೆ ಅಂದಿದ್ದಾರೆ. ಸೊ ಮತ್ತೊಂದು ಏನಪ್ಪ ಅಂತಂದರೆ ಘಟಕದ ವೆಚ್ಚ ಎಷ್ಟಪ್ಪ ಅಂದರೆ 25 ಲಕ್ಷ ಇರುತ್ತೆ ಮತ್ತು 20 ಲಕ್ಷ ಇರುತ್ತೆ. ಸೊ ಸಹಾಯಧನ 50% ಇರುತ್ತೆ. ಅಂದರೆ 25 ಲಕ್ಷ ಅಥವಾ 20 ಲಕ್ಷ ಇಟ್ಕೊಳ್ಳಿ. 20 ಲಕ್ಷ ಗೌರ್ಮೆಂಟ್ ಕಡೆಯಿಂದ ಕೊಟ್ಟರೆ ಅದರಲ್ಲಿ 50% ಅಂದರೆ 10 ಲಕ್ಷ ನೀವು ಗೌರ್ಮೆಂಟಿಗೆ ಕೊಡಬೇಕು ಮರಳಿ, ಮತ್ತು 10% 10 ಲಕ್ಷ ನೀವು ಗೌರ್ಮೆಂಟ್ ಕೊಡಬೇಕು, 10 ಲಕ್ಷ ನಿಮ್ಮಲ್ಲಿ ಇಟ್ಕೋಬೋದು. ಸೊ ನೆಕ್ಸ್ಟ್ ಇನ್ನೊಂದು ಯಾವ ಸ್ಕೀಮ್ ಅಪ್ಪ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಅಂತ. ಸೊ ಗಂಗಾ ಕಲ್ಯಾಣ ಯೋಜನೆ ಅಂದರೆ 1 ಎಕರೆಯಿಂದ 20 ಗುಂಟೆಯಿಂದ 5 ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಅಳವಡಿಸಿ ವಿದ್ಯುದೀಕರಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು. ಅಂದರೆ ನಿಮ್ಮ ಹೊಲಕ್ಕೆ ನಿಮ್ಮ ಹೊಲ ಅಂದರೆ ಎಷ್ಟಪ್ಪ ಅಂತಂದರೆ ಭೂಮಿ 1 ಎಕರೆ 20 ಗುಂಟೆ ಇರಬೇಕು ಮತ್ತು 5 ಎಕರೆ ಒಳಗಡೆ ಇರಬೇಕು. ಸೊ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಬೋರ್ವೆಲ್ ಹಾಕಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಘಟಕದ ವೆಚ್ಚ ಕೂಡ ಇಲ್ಲಿದೆ ನೋಡಿ, 4.75 ಲಕ್ಷದಿಂದ 3.75 ಲಕ್ಷ. ಸೊ ಇದರಲ್ಲಿ 50,000 ಸಾಲ ಸೇರುತ್ತದೆ. ಸೊ ಇದಾಯಿತು 2 ಸ್ಕೀಮ್ ಆದವು. ಸೊ ನೆಕ್ಸ್ಟ್ ಬಂದು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಅಂದರೆ ನೇರ ಸಾಲ ಯೋಜನೆಗೆ, ಅದು ಕೂಡ ನಿಮಗೆ ಈ ಸ್ಕೀಮನ್ನು ಹಾಕ್ಬೋದು. ಮತ್ತು ಹೈನುಗಾರಿಕೆಗೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆಗೆ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಮತ್ತು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಗೆ. ಸೊ ಮತ್ತು ಇತರೆ ಉದ್ದೇಶಗಳು, ವ್ಯಾಪಾರ ಮತ್ತು ಇತರ ಉದ್ದೇಶಗಳಿಗೆ ಘಟಕದ ವೆಚ್ಚ 70% ಅಥವಾ ಗರಿಷ್ಠ 2 ಲಕ್ಷ ಸಹಾಯಧನ. ಸೊ ಇವೆಲ್ಲ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಇದು ನೋಡ್ಕೋಬೋದು. ಏನಪ್ಪ ಅಂತಂದರೆ ಇಲ್ಲ ಒಂದು ನೋಟಿಫಿಕೇಶನ್ ನೋಟ್ ಕೊಟ್ಟಿದ್ದಾರೆ. 2023 ಮತ್ತು 2024ನೇ ಮತ್ತು 2024 ಮತ್ತು 2025ನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದು ಅವಶ್ಯಕತೆ ಇರುವುದಿಲ್ಲ. ಸೊ ಯಾರೆಲ್ಲ 2023 ಮತ್ತು 2024ರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಲ್ಲ ಅವ್ರು ಹಾಕೋ ಅವಶ್ಯಕತೆ ಇಲ್ಲ ಅಂತಿದ್ದಾರೆ. ಸೊ ದಿನಾಂಕ 18/8/2025ರಿಂದ ದಿನಾಂಕ 17/9/2025ವರೆಗೆ ಅರ್ಜಿ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗಿದೆ. ಏನಂದರೆ ಡೇಟ್ ಕೂಡ ಕೊಟ್ಟಿದ್ದಾರೆ. 18 ಅಂದರೆ ಆಗಸ್ಟ್ 18ರಿಂದ ನೀವು ಸೆಪ್ಟೆಂಬರ್ 17ವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಸೇವಾ ಸಿಂಧುಯಲ್ಲಿ ನೇರವಾಗಿ ಅಥವಾ ಕೆಳಕಂಡ ಸಂಸ್ಥೆಗಳ ಸಹಯೋಗದೊಂದಿಗೆ ಸಹ ಅರ್ಜಿ ಸಲ್ಲಿಸಬಹುದು. ಸೊ ನೀವು ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಕರ್ನಾಟಕ ಒನ್ ಅಥವಾ ಗ್ರಾಮ ಅಥವಾ ಬೆಂಗಳೂರು ಒನ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ವಿಶೇಷ ಸೂಚನೆ ಏನಂದರೆ ನಿಗಮದ ನಿರ್ದೇಶಕ ಮಂಡಳಿ ವಿವೇಚನಾ ಕೋಟಾ ಮತ್ತು ಸರ್ಕಾರದ ಸಾಂಸ್ಥಿಕ ಕೋಟಾದಡಿ ಸಲ್ಲಿಸುವ ಅರ್ಜಿಗಳನ್ನು ಸಹ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಸಲ್ಲಿಸಬಹುದು. ಸೊ ಎಲ್ಲ ಅಪ್ಲಿಕೇಶನ್ ಸೇವಾ ಸಿಂಧುವಲ್ಲಿ ನೀವು ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರುಗಳು ಕಚೇರಿಯನ್ನು ಸಂಪರ್ಕಿಸಬಹುದು. ಸೊ ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ ನೀವು ನಿಮ್ಮ
ಜಿಲ್ಲಾ ವ್ಯವಸ್ಥಾಪಕರ ಕಚೇರಿಗಳಲ್ಲಿ ಸಂಪರ್ಕಿಸ್ಬೋದು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇನ್ನು ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಒಂದು ವೇಳೆ ಬೇಕಾದರೆ ಸೊ ಕಮೆಂಟ್ ಮಾಡಿ ಅಪ್ಲಿಕೇಶನ್ ಅಂತ, ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇದು ಪರಿಶಿಷ್ಟ ಪಂಗಡ ಆಯಿತು. ಸೊ ನೆಕ್ಸ್ಟ್ ಬಂದು SC ಕಾಸ್ಟ್ನವರಿಗೆ, ಸಮಾಜ ಕಲ್ಯಾಣ ಇಲಾಖೆದವರಿಗೆ SC ಕಾಸ್ಟ್ನವರಿಗೆ ಇದೆಲ್ಲ ಒಂದು ಭೂ ಒಡೆತನ ಮತ್ತು ಗಂಗಾ ಕಲ್ಯಾಣ ಯೋಜನೆ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಮತ್ತು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗಳು ಮತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ ಇವೆಲ್ಲ ಫುಲ್ ಡೀಟೇಲ್ಸ್ ಆಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ಯಾವ ಥರ ಹಾಕಬೇಕು ಅಪ್ಲಿಕೇಶನ್ ಅಂತ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಅಪ್ಲಿಕೇಶನ್ನು ಅಪ್ಲೈ ಹೇಗೆ ಮಾಡಬೇಕಂತ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಲಿಂಕನ್ನು ನೋಡ್ಕೊಂಡು ನೀವೆಲ್ಲ ಯಾರೆಲ್ಲ SC ಕಾಸ್ಟ್ನವರು ಇದ್ರಲ್ಲ ಅವರೆಲ್ಲ ನೋಡ್ಕೋಬೋದು. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸಂಬಂಧಿಕರಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.